ನಮಸ್ಕಾರ ಸ್ನೇಹಿತರೆ. ದೇಶದ ಸಾಲದ ಬಗ್ಗೆ ನಾನು ಮೊದಲನೇ ಒಂದು ವಿಡಿಯೋ ನಾನು ಮಾಡಿ ಹಾಕಿದ್ದೆ ನಿನ್ನೆ. ಆದರೆ ಇವತ್ತು ನಾನು ಕೆಲವೊಬ್ಬರು ಹೇಳಿದ ಒಂದು ವಿಷಯಗಳಿಂದಾಗಿ ನಾನು ನನ್ನ ಹತ್ರ ಹೇಳಿದ್ರು ಇನ್ನೊಂದು 2 ವಿಡಿಯೋ ಮಾಡಿ ಅಂತ ಹೇಳಿದಾಗ ನಾನು ಸರಿ ಎಂದು ಮತ್ತೊಂದು 2 ವಿಡಿಯೋ ಮಾಡಬೇಕು ಅಂತ 2ನೇ ಭಾಗವಾಗಿ ಮಾಡಿದ್ದೀನಿ. ಅದರಲ್ಲಿ ವಿಷಯ ಏನಂತ ಹೇಳಿದರೆ, ದೇಶಕ್ಕೆ ಸಾಲ ಹೆಚ್ಚಾದಾಗ ಏನಾಗ್ತದೆ, ದೇಶದ ಸಾಲ ಹೆಚ್ಚಾದಾಗ ದೇಶದ ಅದೇ ರೀತಿ ಆ ಸಾಲಕ್ಕೆ ಅನುಗುಣವಾಗಿ ನಮ್ಮ ದೇಶ ಮುಂದುವರಿದಿದೆಯಾ, ಆ ಸಾಲ ಮಾಡಿದ್ದನ್ನು ಎಲ್ಲಿ ಇದು ಅದನ್ನು ಎಲ್ಲೆಲ್ಲಿ ಒಳಪಡಿಸಿದ್ದಾರೆ, ಆ ಸಾಲಗಳನ್ನು ಯಾವ ರಾಜ್ಯಗಳು ಎಷ್ಟೆಷ್ಟು ಹಣ ಏನೇನು ಮಾಡಿದ್ದಾರೆ, ವಿಕಸಿತ ರಾಜ್ಯಗಳಾಗಿ ವಿಕಸನ ಆಗಿದೆಯಾ ಎಲ್ಲ ರಾಜ್ಯಗಳು ಎಂಬುದು ಒಂದು ಮೊದಲನೇ ವಿಷಯ ಆಗಿರ್ತದೆ. ಇಲ್ಲ ಇಷ್ಟು ಸಾಲ ಯಾತಕ್ಕೋಸ್ಕರ ಆಗಿಬಿಟ್ಟಿದೆ ಅನ್ನುವ ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಪ್ರಶ್ನೆ ಏನಿದೆ, ಅದು ಎಲ್ಲರ ತಲೆಯಲ್ಲಿ, ಎಲ್ಲ ಪ್ರಜೆಗಳೆಲ್ಲ ತಲೆಯಲ್ಲಿ ಅದು ಒಂದು ಪ್ರಶ್ನೆ ಅಲ್ಲಿ ಹೊಳೆದಿರಬೇಕು. ಆವಾಗಲೇ ಅವನು ಸತ್ಯವಾದ ಒಂದು ಪ್ರಜೆ ದೇಶದ ಬಗ್ಗೆ ಯೋಚನೆ ಮಾಡಿದ್ದಾನೆ ಎನ್ನುವ ಒಂದು ಮಾತಿರ್ತದೆ. ಗೊತ್ತಾಯ್ತಲ್ಲ. ಈಗ ನಾನು ಹೇಳಿದ್ದ ಈ ಸಾಲ ಯಾತಕ್ಕೋಸ್ಕರ ಆಗಿದೆ, ಈ ಸಾಲ ಎಲ್ಲಿ ಇದು ಸಿಂಪಲ್ ಅಲ್ಲ ಸ್ನೇಹಿತರೆ. ಯಾರಾದರೂ ಸ್ವತಃ ತಾನು ಸ್ನಾನ ಮಾಡ್ಕೊಂಡಿದ್ರೆ ಏನೋ ಒಂದೋ ಸಾಲ ದುಡ್ಡು ತಗೊಂಡು ಹಾಳು ಮಾಡಿರ್ತಾನೆ ಮನುಷ್ಯ. ಇಲ್ಲ ಎಲ್ಲೋ ಒಂದು ಹಾಕಿ ಅವನದ್ರಲ್ಲಿ ಕಳ್ಕೊಂಡಿರ್ತಾನೆ ಅಲ್ವಾ. ಅದೇ ರೀತಿ ನಮ್ಮ ದೇಶದ ಸಾಲ ಎಂದಾಗ ಈ ಸಾಲ ಎಲ್ಲಿ, ಈ ಹಣ ಎಲ್ಲಿ ಹೋಗಿದೆ ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿರ್ತದೆ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾಗ್ತದೆ. ಆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದಾಗ ನಮ್ಮಲ್ಲಿ ಆ ಒಂದು ಪ್ರಶ್ನೆಯಾಗಿ ಉಳಿತದೆ. ಅದು ಒಂದು ಮೊದಲನೇ ವಿಷಯ. ಆದರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಸಾಲದಿಂದ ಆಗುವ ಪರಿಣಾಮಗಳು, ಅದು ತುಂಬ ಉದ್ದ ಮಾತಾಡಬೇಕಾಗಿದೆ. ಆ ಪರಿಣಾಮಗಳು ಮೊದಲನೇದಾಗಿ ದೇಶ ಕುಗ್ಗಿ ಹೋಗ್ತದೆ. ಸಾಲ ಹೆಚ್ಚಾದಾಗ ನಮ್ಮ ದೇಶ ಕುಗ್ಗಿ ಹೋಗುವ ಪರಿಸ್ಥಿತಿ ಹೆಚ್ಚಾಗ್ತದೆ. ಗೊತ್ತಾಯ್ತಲ್ಲ. ಇದರಲ್ಲಿ ಯಾರಿಗೆ ನಮಗೆ ಕಷ್ಟ ಆಗೋದಿಲ್ಲ. ಸಾಲ ಇವಾಗ ನಮಗೆ, ನಾವು ಅದರಲ್ಲಿ ಒಂದು 20 ಶತಮಾನ ನಾವು ಅದನ್ನು ಅನುಭವಿಸ್ತೀವಿ ಈ ಸಾಲದಿಂದಾಗಿ. ಆದರೆ ಅದರಿಂದ ಹೆಚ್ಚಾಗಿ ಅನುಭವಿಸೋರು ಮುಂದಿನ ಪೀಳಿಗೆ. ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಎಲ್ಲ ಏನು ಬರ್ತಾರೆ ಪೀಳಿಗೆ, ಅದು ಅವರು ಅನುಭವಿಸಬೇಕು ನಾವು ಮಾಡಿಟ್ಟಿರುವ ಸಾಲ ಎಂಬುದು ಅದರಲ್ಲಿ ಮುಖ್ಯ ವಿಷಯ ಆಗಿರ್ತದೆ. ಅದರಲ್ಲಿ ಏನು ಆಗ್ತದೆ ಎಂಬುದು ವಿಷಯ ಏನಂತ ಹೇಳಿದರೆ, ಅವರಿಗೆ ನಮ್ಮ ದೇಶಕ್ಕೆ ಇರುವ ಏನು ಒಂದು ಶಕ್ತಿ ಇದೆ, ಆ ಶಕ್ತಿ ಕುಗ್ತದೆ ಸ್ನೇಹಿತರೆ ಸಾಲ ಹೆಚ್ಚಾದಾಗ. ಅದಾಯ್ತಲ್ಲ. ಏಕೆಂತೇಳಿದ್ರೆ ಉದಾಹರಣೆ ನಮ್ಮ ನೆರೆ ರಾಷ್ಟ್ರವನ್ನು ನೋಡ್ಕೊಳ್ಬೋದು. ನಾವು ಏನು ಯುದ್ಧ ಮಾಡ್ತಾ ಇರ್ತೀವಿ, ನಾವನ್ನು ಹೊಡೆದಾಕ್ಬಿಟ್ಟು ಅದು ಹೇಳ್ತಾ ಇರ್ತೀವಲ್ಲ ನಾವು. ಆದರೆ ಅವರನ್ನು ನಾವು ಹೊಡೆದಾಕೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಅದು ಗ್ರೌಂಡ್ ರಿಯಾಲಿಟಿ, ಅದು ಸತ್ಯ ಮಾತಾಡಿದಾಗ ಅದು ಸತ್ಯ ಆ ಥರ ಇದೆ. ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಅವರಿಗೆ ಹೊಡುವಂಥ ಯಾರು ಕುಗ್ಗಿ ಹೋಗಿದ್ದಾನೆ ಅವ್ರಿಗೆ ಏನು ಹೊಡಿಬೇಕು. ಅವರ ರಾಷ್ಟ್ರದಲ್ಲಿ ಸ್ನೇಹಿತರೆ ಪ್ರಜೆಗಳು ಹೆಂಗಿದ್ದಾರೆ ಅಂತ, ಅಲ್ಲಿ ಪಾಪದವರು ಅಲ್ಲಿದ್ದಾರೆ. ಯಾರು ಅಲ್ಲಿ ಹಣವಂತಿದ್ದಾರೆ ಅವರು ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಅಲ್ಲೇ ಹಣ ಹಾಕ್ಕೊಂಡು ಅಲ್ಲೇ ಇದ್ದಾರೆ. ಅವ್ರ ರಾಷ್ಟ್ರದ ಕತೆ. ಅವರು ನಮಗೆ ಉದಾಹರಣೆ ಆಗಿದ್ದಾರೆ. ಅವರು ಸಾಲ ಹೆಚ್ಚಾಗಿ ಅವರು ಏನು ಮಾಡೋ ಪರಿಸ್ಥಿತಿ. ಓಕೆ, ಏನು ಯುದ್ಧಕ್ಕೆ ನಿಂತ್ಕೊಳ್ತಾರೆ ನಮ್ಮ ದೇಶದೊಟ್ಟಿಗೆ ಅಂದರೆ, ನಮ್ಮ ದೇಶದಾಗೆ ಯುದ್ಧಕ್ಕೆ ಏಕೆ ನಿಂತ್ಕೊಂಡಿದ್ದಾರೆ, ಬೇರೆಯವರು ಹೇಳ್ತಾರೆ ನೀವು ಅವರೊಟ್ಟಿಗೆ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು 4 ಕಲ್ಲು ಅವ್ರಿಗೆ ಕೊಡ್ತಾರೆ, ಅವ್ರು ಹೊಡಿತಾರೆ. ಅದೇ ಅವರಿಗಿರುವ ಯುದ್ಧ ಸಾಮಗ್ರಿಗಳನ್ನು ಬೇರೆ ಕೊಟ್ಟಾಗ ಅದು ನಮ್ಮ ಮೇಲೆ ಪ್ರಯೋಗಿಸ್ತಾರೆ. ಅಂದರೆ ಅವರು ಯುದ್ಧ ಮಾಡೋದೆಲ್ಲ ಬೇರೆಯವರು ಹೇಳ್ಕೊಟ್ಟಿರ್ತಾರೆ ಅವರಿಗೆ. ಈ ವಿಷಯವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಈಗ ಇವರಿಂದ ಏನೂ ಆಗಲ್ಲ, ನಮ್ಮ ಪಕ್ಕದ ರಾಷ್ಟ್ರ ಅವರಿಂದ ಏನೂ ಆಗಲ್ಲ, ಅವರನ್ನು ಬೇರೆಯವರು ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸ್ಕೊಳ್ತಾರೆ. ಅಂದರೆ ಗುಲಾಮರಾಗಿದ್ದಾರೆ. ಒಂದೇ ಪದ, ಗುಲಾಮರಾಗಿದ್ದಾರೆ. ಸಾಲ ಹೆಚ್ಚಾದಾಗ, ಕದೀಮರು ಹೆಚ್ಚಾದಾಗ ಬಾಕಿ ಇರುವ ಪ್ರಜೆಗಳು ಗುಲಾಮರಾಗ್ತಾರೆ. ಇದು ಸತ್ಯ ಸ್ನೇಹಿತರೆ. ಇದರಲ್ಲಿ ಬೇರೊಂದು ಮಾತಿರುವುದಿಲ್ಲ. ಸಾಲ ಹೆಚ್ಚಾದಾಗ ಅದನ್ನು ನಾವು ಪೀಳಿಗೆಗಳು ಅದನ್ನು ಅನುಭವಿಸಬೇಕಾಗ್ತದೆ. ಈಗಿರುವ ಜನಗಳೆಲ್ಲ, ಈಗ ಆಡಳಿತ ಮಾಡೋರು ಆವತ್ತು ಇರಲ್ಲ. ಹೌದಲ್ವಾ? ಸತ್ಯ ಅಲ್ವಾ? ಯಾಕಂದರೆ ಅವರ ವರ್ಷಗಳು ಇಟ್ಟು ನೋಡಿ, ಯಾಕಂದರೆ ಅವರು ಇರಲ್ಲ. ಗೊತ್ತಾಯ್ತಲ್ಲ. ಅವರು ಆಡಳಿತಲ್ಲೂ ಹೋಗಲಿ, ಜೀವನದಲ್ಲೇ ಇರೋದಿಲ್ಲಲ್ಲ. ಅವರು ವಯಸ್ಸಾಗಿ ಸತ್ತೋಗ್ತಾರೆ. ಇವಾಗ ನಾವು ಮಾತಾಡೋರು ನಾವು ಇರಲ್ಲ. ಇನ್ನು ಯಾರು ಅನುಭವಿಸಬೇಕು ಇದನ್ನೆಲ್ಲ? ಬರುವ ಪೀಳಿಗೆನ ಅನುಭವಿಸಬೇಕು ಅಲ್ವಾ. ಬರುವ ಪೀಳಿಗೆಗೆ ನಾವು ಏನು ಕೊಟ್ಟಿರ್ಬೇಕು, ಅವನಿಗೆ ವಿದ್ಯಾಭ್ಯಾಸ, ನಾವು ಒಳ್ಳೆ ನಮ್ಮ ಮಕ್ಕಳಿಗೆ ತುಂಬ ಪ್ರೀತಿ ಪ್ರೇಮದಿಂದ ಸಾಕಿ ಸಲಹಿ ಅವರಿಗೆ ಒಳ್ಳೆ ಒಂದು ದೇಶ ನಾವು ಕೊಟ್ಟಿರಲ್ಲ ಅಂದರೆ, ನಾವು ಅವರಿಗೆ ತುಂಬ ಸಾಲ ಮಾಡಿಬಿಟ್ಟು ನಮ್ಮ ದೇಶವನ್ನು ನಾವು ಕುಗ್ಗಿಸಿ ಅವರಿಗೆ ಕೈ ಕೊಟ್ಬಿಟ್ರೆ ನಾಳೆ ಅವ್ರೇನು ಮಾಡ್ತಾರೆ ಪಾಪ, ಅವ್ರು ಗುಲಾಮರಾಗಿರ್ತಾರೆ ಅಲ್ವಾ. ಬೇರೆಯವರು ದಬ್ಬಾಳಿಕೆ ನಡೆಸ್ತಾರೆ ಅಲ್ವಾ.
ಅಂದರೆ ನಾವು ಶಕ್ತಿ ಅಂತೇಳಿ ನಾವು ಶಕ್ತಿ ಪ್ರದರ್ಶನ ಎಲ್ಲಿ ಮಾಡಬೇಕಾಗ್ತದೆ? ನಮ್ಮ ಹತ್ರ ಶಕ್ತಿ ಪ್ರದರ್ಶನ ಮಾಡೋದು ಹೆಂಗೆ? ನಮ್ಮ ದೇಶ ಗಟ್ಟಿಯಾಗಿದೆ, ನಾವು ಶಕ್ತಿ ಎಲ್ಲಿ ಪ್ರದರ್ಶನ ಅಂದರೆ ನಮ್ಮ ದೇಶದ ಸುರಕ್ಷತೆ. ನಮ್ಮ ದೇಶದ ಸುರಕ್ಷತೆ ಎಲ್ಲಿ ಅಡಗಿದೆ? ನಮ್ಮ ವಾಯುಸೈನ್ಯ, ನಮ್ಮ ಭೂಸೈನ್ಯ, ನಮ್ಮ ಜಲಸೈನ್ಯದಲ್ಲಿ ನಮ್ಮ ಶಕ್ತಿ ಅಡಗಿದೆ. ಆದರೆ ಆ ಶಕ್ತಿ ಅವರಿಗೆ ಏನಾಗಿದ್ರೆ ಹೊಸ ಏನು ಯುದ್ಧ ಸಾಮಗ್ರಿಗಳಿದ್ರೆ ಆ ಸಾಮಗ್ರಿಗಳನ್ನು ನಾವು ಅವರಿಗೆ ತೆಗೆದು ಕೊಟ್ಟಿರಬೇಕು. ಈ ವರ್ಷಕ್ಕೆ ನಾವು ಇಷ್ಟು ಯುದ್ಧ ಸಾಮಗ್ರಿಗಳನ್ನು ನಾವು ತೆಗೆದು ಇಟ್ಟಿರ್ತೀವಿ, ಬರ ಪರಿಹಾರಕ್ಕೆ ಅಂತ ನಾವು ಇಷ್ಟೊಂದು ಹಣ ಇಟ್ಟಿರ್ತೀವಿ, ಮತ್ತು ನಾವು ದೇಶದ ವಿಕಸನೆಗೊಂದು ಇಷ್ಟು ಹಣ ಇಟ್ಟಿರ್ತೀವಿ ಅಂತೆಲ್ಲ ಒಂದು ವಿಷಯ. ಅದು ಒಂದು ನಮ್ಮ ಲೆಕ್ಕಾಚಾರಗಳು. ಅದರಲ್ಲಿ ನಾವು ಸಾಲನೇ ತುಂಬ ಹೆಚ್ಚಾಗಿ ಸಾಲ ಮಾಡಿಕೊಂಡಾಗ ಯಾವುದಕ್ಕೆ ಎಲ್ಲಿ ಮೀಸಲಿಡ್ತೀವಿ ಸ್ನೇಹಿತರೆ? ನಾವು ಎಲ್ಲಿ ಮೀಸಲಿಡ್ತೀವಿ? ನಾವು ಹಣಗಳನ್ನು ಎಲ್ಲಿ, ಯಾವುದರ ಬೇಸ್ ಮೇಲೆ ನಾವು ಈ ಹಣಗಳನ್ನು ಮೀಸಲಿಡ್ಲಿಕ್ಕೆ ಆಗ್ತದೆ? ಇದೆಲ್ಲ ಒಂದು ಸಾಧಾರಣ ಪ್ರಜೆಗೆ ತಿಳ್ಕೊಳ್ಬೇಕಾಗದ ವಿಷಯ ಆಗಿರ್ತದೆ ಸ್ನೇಹಿತರೆ. ಗೊತ್ತಾಯ್ತಲ್ಲ? ಸಾಧಾರಣ ಒಂದು ಪ್ರಜೆಗೆ ನಾವು ರಾಜಕಾರಣ ಆ ಪಕ್ಷ ಈ ಪಕ್ಷ ಹೇಳೋದಕ್ಕಿಂತ ಮುಂಚೆ ಒಂದು ಸ್ವತಃ ಒಂದು ಪ್ರಜೆ ಅಂದಾಗ ಎಲ್ಲರೂ ಅವರಿಗೆ ತಂದೆ ತಾಯಿ ತಂಗಿ ಅಕ್ಕ ಮಕ್ಕಳು ಅಂತೇಳಿ ಒಂದು ಜೀವನ ನಡೆಸ್ತಾ ಇರ್ತಾರೆ. ಆದರೆ ದೇಶಕ್ಕೆ ಒಬ್ಬ ನ್ಯಾಯತಾದ ಒಂದು ಪ್ರಜೆ ಎಂದಾಗ ಆ ಪ್ರಜೆ ಏನಾಗ್ತದೆ, ಅವನು ಅದೊಂದು ಮೊದಲನೇದಾಗಿ ದೇಶಕ್ಕೋಸ್ಕರ ಅವನು ಯೋಚನೆ ಮಾಡಬೇಕು ಒಂದನೇದಾಗ. ಮತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅರಿವಿರಬೇಕು, ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂಥ ಅರ್ಥ ಮಾಡ್ಕೊಳ್ಳೋಂಥ ಬುದ್ಧಿವಂತಿಕೆ ಇರಬೇಕು. ಎರಡನೇದು. ಮತ್ತೊಂದು ಹೇಳಿದರೆ ಅವನ ಬರುವ ಪೀಳಿಗೆಗಳಿಗೆ ನಾವು ನಮ್ಮಿಂದ ಮಾಡಿಕೊಡ್ಬೇಕಾದ ವಿಷಯ ಅಂತೇಳಿ ಏನೂ ಇಲ್ಲ. ನಾವು ಒಳ್ಳೆ ಜನಗಳನ್ನು ಆರಿಸಿ ನಮ್ಮ ದೇಶವನ್ನು ಆಳುವಂಥ ಜನಗಳನ್ನು ಆರಿಸ್ಕೊಳ್ಬೇಕು. ಅದು ನಾವು ಮಾಡುವಂಥ ಕೆಲಸ ಮೊದಲನೇದಾಗಿರಬೇಕು. ಇಲ್ಲ ನಾವು ಮಾಡಿದಂಥ ಯಾರು ಆಳ್ತಿದ್ದಾರೆ ಅದು ತಪ್ಪು ಅಂತ ಅನಿಸಿದಾಗ ನಾವು ಅದನ್ನು ತಡೆಯುವಂಥ ಒಂದು ಶಕ್ತಿಯನ್ನು ಹೊಂದಿರಬೇಕು ತಂದೆ ತಾಯಿಗಳು. ಆಗ ಮಾತ್ರ ಅವಳು ತಮ್ಮ ಮಕ್ಕಳನ್ನು ಪ್ರೀತಿಸ್ತಾರೆ, ನಮ್ಮ ದೇಶವನ್ನು ಪ್ರೀತಿಸ್ತಾರೆ ಅನ್ನೋಕ್ಕೆ ಸಾಧ್ಯ ಸ್ನೇಹಿತರೆ. ಬರೀ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಟ್ಬಿಡ್ತೀವಿ, ನಮ್ಮೆಲ್ಲ ಮುಗ್ದೋಯ್ತು, ನಾವು ಎಲ್ಲ ಜೀವಮಾನ ಓಕೆ, ನಾವು ಮನೆ ಮಾಡಿಕೊಟ್ಬಿಟ್ಟು ನಾವು ಆಸ್ತಿ ಮಾಡಿಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಮ್ದೆಲ್ಲ ಮುಗ್ದೋಯ್ತು ಅಂದ್ರೆ ಎಲ್ಲಿ? ನೀವು ದೇಶನೇ, ನಮ್ಮ ದೇಶ ಗಟ್ಟಿಯಾಗಿದ್ರೇ ಎಲ್ಲ ಜೀವನ. ದೇಶನೇ ಗಟ್ಟಿ ಇಲ್ಲ, ದೇಶ ಸಾಲದಲ್ಲಿ ಮುಳುಗೋಗ್ತಾ ಇದೆ, ದೇಶದಲ್ಲಿ ನಾವು ವಿಕಸನೆ ಕಾಣ್ತಾ ಇಲ್ಲ ಎಂದಾಗ ನಾವು ಏನು ಮಾಡಿನೂ ಪ್ರಯೋಜನ ಇಲ್ಲ. ನಾಳೆ ಗುಲಾಮರಾಗಿ ಮಕ್ಕಳು ಇರಬೇಕಾಗುತ್ತೆ ಅಲ್ವಾ ನಾವು ಪೀಳಿಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸ್ನೇಹಿತರೆ ಎಲ್ಲರಿಗೂ ಅದು ಅನುಗುಣವಾಗಿ ಒಳ್ಳೆ ಒಂದು ಮಟ್ಟಕ್ಕೆ ನಮ್ಮ ದೇಶವನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ಸ್ನೇಹಿತರೆ. ಯಾಕೆಂದರೆ ಈ ಮಾತನ್ನು ಆಡಬೇಕಾದ್ರೆ ನಾವು ತುಂಬ ಮನಸ್ಸಲ್ಲಿ ನೋವಾಗ್ತದೆ. ಏಕೆಂತೇಳಿದರೆ ಒಂದು ಒಳ್ಳೆಯ ದೇಶ, ಒಂದು ನಮ್ಮ ದೇಶವನ್ನು ಒಂದು ಉನ್ನತ ಸ್ಥಾನಕ್ಕೆ ನಾವು ಎಲ್ಲರಿಗೂ ಸತ್ಯ ವಿಷಯ ಏನಂತ ಯಾವ ಒಂದು ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಆದರೆ ಇವಾಗ ನಮಗೆ ಗೊತ್ತಿರೋ ಹಾಗೆ ಸತ್ಯ ಏನಂತೇಳಿದರೆ ನಮ್ಮ ದೇಶ ಸಾಲ ಹೆಚ್ಚಾದಾಗ ನಾವು ನಮ್ಮ ಮನಸ್ಸಿಗೆ ಬೇಜಾರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಏಕೆಂತಂದರೆ ಅದರಲ್ಲಿ ಬರುವ ಪರಿಣಾಮಗಳನ್ನು ನಾವು ಚಿಂತಿಸಿದಾಗ ನಮಗೆ ನೋವು ಎಂಬುದು ಅದು ಆಗ್ತದೆ ಸ್ನೇಹಿತರೆ. ಇದರಲ್ಲಿ ನಾವು ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ನಾನು ಪಕ್ಷದ ಬಗ್ಗೆ ಮಾತಾಡಿಲ್ಲ. ಆದರೆ ನಮ್ಮನ್ನು ಯಾರು ಆಳ್ವಿಕೆ ಮಾಡ್ತಿದ್ದಾರೆ, ಯಾವುದೋ ಪಕ್ಷ ಆದ್ರೇನು, ಆದರೆ ಆ ತಪ್ಪು ಅಂದಾಗ ತಪ್ಪೇ ಆಗ್ತದೆ ಸ್ನೇಹಿತರೆ. ಅದು ದೇಶಕ್ಕೆ ಮಾಡುವ ಅನ್ಯಾಯ ಆಗಿರ್ತದೆ ಅಲ್ವಾ? ಯಾಕಂತೇಳಿದರೆ ದೇಶವನ್ನು ನಾವು ಮುಂದುವರಿಸಬೇಕನ್ನೋ ಪೀಳಿಗೆಗೆ, ನಮಗೆ ಸ್ವಾತಂತ್ರ್ಯ 1947ರಲ್ಲಿ ಆ ಸ್ವಾತಂತ್ರ್ಯ ನಮಗೆ ತಂದು ಕೊಟ್ಟಾದ್ದಕ್ಕೆ ನಾವು ಇವತ್ತು ಮಾತಾಡ್ತಿದ್ವಿ, ನಾವು ಕೂತಿದ್ದೀವಿ, ನಾವು ಜೀವನ ಮಾಡ್ತಿದ್ದೀವಿ, ನಾವು ಇಷ್ಟು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಅದೇ ದೇಶವನ್ನು ನಾವು ನಮಗೆ ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಮತ್ತು ನಮ್ಮ ವಿಕಸಿತ ದೇಶವನ್ನು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕು ಅಲ್ವಾ? ಅದು ನಾವು ಆಗ್ತಾ ಇಲ್ಲ ಅಂದಾಗ ಎಲ್ಲ ಮನಸ್ಸಲ್ಲಿ ಒಂದು ನೋವು ಎಂಬುದು ಬರಬೇಕು ಸ್ನೇಹಿತರೆ. ಆದರೆ ನಮ್ಮ ದೇಶವನ್ನು ಉನ್ನತ ಮಟ್ಟಕ್ಕೆ ನಾವು ಏರಿಸಬೇಕು ಅಂತ ಎಲ್ಲರ ಒಂದು ಯೋಚನೆ ಇರಬೇಕು. ಎಲ್ಲ ಪ್ರಜೆಗಳಿಗೆ ದೇವರು ಚೆನ್ನಾಗಿಟ್ಟಿರಲಿ, ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಬೆಳೀಲಿ. ಇದರಲ್ಲಿ ಪಕ್ಷ ಭೇದ ಮರೆತು ದೇಶ ಎಂಬುದಾಗ ನಾವೆಲ್ಲರೂ ಒಂದಾಗಿ ದೇಶದ ಕಡೆ ಮಾತಾಡಬೇಕು ಮತ್ತು ದೇಶವನ್ನು ಸಾಲವನ್ನು ಕಡಿಮೆ ಮಾಡಬೇಕು ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.